IVF ಅಂದ ತಕ್ಷಣ ಕಾಸ್ಟ್ಲಿ ಅನ್ನುವಂಥ ಥಾಟ್ ನಮ್ಮ ಮೈಂಡ್ಗೆ ಬರುತ್ತೆ. ಆ ಎಗ್ ಪಾಸ್ ಆಗೋ ಒಂದು ವೇ ಇರುತ್ತೆ, ಅದನ್ನು ನಾವು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಆಗ ಮತ್ತೆ ಏನಾದ್ರು ಏನು ಪ್ರಾಬ್ಲಮ್ ಇದೆ ದೆನ್ ಗೋ ಟು IVF. ಸ್ಟ್ರೆಸ್ ಅನ್ನೋದು ಹೇಳ್ತಾರೆ ಸರ್, ಮತ್ತೆ ಅದು ಒನ್ ಆಫ್ ದ ಬೇಸಿಕ್ ರೀಸನ್ಸ್ ಆಫ್ ಒಬೆಸಿಟಿ ವಾಟ್ ಎವರ್. ಅವೇ ಹೋಗ್ಬೇಕು, ಇಲ್ಲಿಂದ ಸ್ಪರ್ಮ್ಸ್ ಪಾಸ್ ಆಗಿ ಫ್ಯೂಸ್ ಆಗಬೇಕು. ಅವರು ಮಕ್ಳು ಆಗ್ತಿಲ್ಲ ಅನ್ನೋದ್ರೆ ಹೇಳ್ತಿಲ್ಲ, ಇವತ್ತು IUI ಮಾಡಿಸ್ಕೊಂಡಿರ್ತಾರೆ, ಇಲ್ಲ ಇವತ್ತು ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರುತ್ತೆ IVF ಅಲ್ಲಿ, ಅವ್ರ ತಲೆಯಲ್ಲಿ ಅಷ್ಟು ಸ್ಟ್ರೆಸ್ ತುಂಬಿಕೊಂಡಿದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ. ಹಂಗೆ ಒಂದು ಬ್ಲಾಕ್ ಆದರೆ ಅಗೇನ್ ಎಲ್ಲ ಆರ್ಗನ್ಸ್ ಡಮ್ ಅಂತಾನೆ ಇರುತ್ತೆ. ಜಗತ್ತಲ್ಲಿ ಎಲ್ಲೂ 100% IVF ಸಕ್ಸಸ್ ಅನ್ನೋದು ಇಲ್ಲ. ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರೆ IVF ಅಂದ ತಕ್ಷಣ ಕಾಸ್ಟ್ಲಿ ಅನ್ನೋವಂಥ ಥಾಟ್ ನಮ್ಮ ಮೈಂಡ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ರೂರಲ್ ಸೈಡ್ ಆಗಿರ್ಬೋದು ಅಥವಾ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಹಳ್ಳಿ ಸೈಡ್ ಯಾರೆಲ್ಲ ಇರ್ತಾರಲ್ಲ ಅವರಿಗೆ ಏನಂತಂದ್ರೆ ಒಂದು ಮೊದಲಿಗೆ ದುಡ್ಡು ಖರ್ಚು ಮಾಡಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಅಷ್ಟೊಂದು ದುಡ್ಡು ಎಲ್ಲಿಂದ ತಗೊಂಡ್ಬರುವಂಥದ್ದು. ಅದ್ರ ಜೊತೆಗೆ IVF ಅಂದ್ರೇನೆ ಭಯ ಪಡ್ತಿರ್ತಾರೆ, ಬಿಕಾಸ್ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರೋದಿಲ್ಲ. ಸೊ ಇಂಥ ಅವರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಏನಾದ್ರೂ ಆಯ್ಕೆಗಳಿದೆಯಾ ಚೂಸ್ ಮಾಡ್ಕೊಳ್ಳೋದಕ್ಕೆ ಅಂತ? ಆಯ್ಕೆ ಅಂದರೆ ಅದೇ ಸರ್, ಫಸ್ಟ್ ಥಿಂಗ್ ನಾನು ಎಲ್ಲ ಡಾಕ್ಟರ್ಸ್ ಹಂಗೆ ಅಂತ ಹೇಳಲ್ಲ. ಕೆಲವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ದೇರ್ ಆರ್ ಫಾರ್ ಸಮ್ ಪೀಪಲ್ ಡೈರೆಕ್ಟ್ IVFಗೆ ರೆಫರ್ ಮಾಡಿಬಿಡ್ತಾರೆ. ಒಂದು ಅವರಿಗೆ ಚಾನ್ಸ್ ಇರುತ್ತೆ, ನ್ಯಾಚುರಲಿ ಕನ್ಸೀವ್ ಆಗೋಕ್ಕೆ ಚಾನ್ಸ್ ಇರುತ್ತೆ, ಆ್ಯಂಡ್ ದೇರ್ ಈಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಅದು IUI ಅಂತ ಒಂದು ಚಾನ್ಸ್ ಇರುತ್ತೆ. ಇದೆಲ್ಲ ಆಗಿಲ್ಲ ಅಂದರೆ ಯು ಗೋ ಟು IVF. ಅದು ದಟ್ ವಿಲ್ ಅಗೇನ್ ಡಿಪೆಂಡ್ ಆನ್ ಪೇಷಂಟ್ ಈಕ್ವಾಲಿಟಿ, ರಿಸರ್ವ್ ಎಲ್ಲ. ಈಗ ಅದೇ ಫಸ್ಟು ನ್ಯಾಚುರಲಿ ಟ್ರೈ ಮಾಡೋಕ್ಕೆ ಚಾನ್ಸ್ ಕೊಡಬೇಕು. ನ್ಯಾಚುರಲ್ ಮೆಡಿಕೇಶನ್ಸ್ ಇಂದ ಏನಾಗುತ್ತೆ, ಇಲ್ಲ ನ್ಯಾಚುರಲ್ ಲೈಫ್ ಸ್ಟೈಲ್ ಚೇಂಜ್ ಮುಖಾಂತರ ಏನಾದರೂ ಸಕ್ಸಸ್ ಆಗುತ್ತಾ ಅದನ್ನ ನೋಡ್ಬೇಕು. ಅದಾಗಿಲ್ವಾ IUI ಅಂತ ಒಂದು ಆಪ್ಷನ್ ಇದೆ, ಕಡಿಮೆ ಕಾಸ್ಟ್, ಅದೇನು ನಿಮಗೆ ಲಕ್ಷ ಸಾವಿರ ಅಲ್ಲ, ಸಾವಿರದಲ್ಲಿ ಲೆಸ್ ದ್ಯಾನ್ 20-30,000ಗೆ ನಿಮ್ಗೆ IUIs ಆಗುತ್ತೆ. IUIs ಫಸ್ಟ್ ಟ್ರೈ ಮಾಡಿ. IUI ಎರಡು ಟ್ರೈ ಆದಮೇಲೆ ಆಗ ಮತ್ತೆ ಏನಾದರೂ ಏನು ಪ್ರಾಬ್ಲಮ್ ಇದೆ ದೆನ್ ಗೋ ಟು IVF. ಅದು ಇರೋಲ್ಲ, ಈಗ ಅಂಥ ಏನು ಕಾಸ್ಟ್ಲಿನೂ ಏನಿಲ್ಲ, ಅಫೋರ್ಡೆಬಲ್, ಮಿಡ್ ಆ್ಯಾವ್ರೇಜ್ ಅಫೋರ್ಡೆಬಲ್ ಇದೆ. ಆ್ಯಂಡ್ ನೀವು ಯಾವುದೇ ಕ್ಲಿನಿಕ್ ಹೋದರೂ ಈಗ ಫಸ್ಟ್ ಲೈನ್ ಆಫ್ ಇವೆಲ್ಲ ಮಾಡಿದಾಗ IUI ಅನ್ನೋದು ನಿಮ್ಗೆ ಆಗಿಲ್ಲ ಅಂದರೆ ಅವರೇ ಹೇಳ್ತಾರೆ. ಬಟ್ ಮೇಕ್ ಶ್ಯೂರ್, ನಾನು ಅದೇ ಹೇಳೋದು, ಫಸ್ಟ್ ನೀವು ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆ ನ್ಯಾಚುರಲಾಗಿ ಏನು ಮಾಡ್ಬೋದು ಮಾಡಿ, ಅದು ಆಗಿಲ್ಲ ಅಂದರೆ ಮಾತ್ರ ಆಸ್ಪತ್ರೆಗೆ ಹೋಗಿ. ಮತ್ತು ಭಯ ಪಡೋ ಅಂಥದ್ದೆಲ್ಲ ಏನಿಲ್ಲ ಸರ್ ಸ್ಟಾರ್ಟಿಂಗ್. ಬಟ್ ಆಬ್ವಿಯಸ್ಲಿ ಆಸ್ಪತ್ರೆ ಅಂದರೆ ಜನಕ್ಕೆ ಅದು ಭಯ ಆಗೋದು ಕಾಮನ್. ನಿಮಗೆ ಅಲ್ಲಿ ಸರ್ಜಿಕಲಿ ವಿತ್ ಅನೆಸ್ಥೇಷಿಯಾ ಮಾಡ್ತಾರೆ, IUI ಅನ್ನೋದೇನು ಭಯ ಆಗಲ್ಲ. ಮತ್ತು ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ ಸರ್, ಈಗ ಎಲ್ಲ ಚೆನ್ನಾಗೇ ಇರ್ತಾರೆ, ಬಟ್ ಅನಾಟಮಿಕಲಿ ವಿಮೆನ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ. ಅಂದರೆ ಗರ್ಭಕೋಶ ಇರೋ ವೇನೇ ಸರಿ ಇರಲ್ಲ. ಕೆಲವ್ರಿಗೆ ಬ್ಲಾಕ್ಡ್ ಟ್ಯೂಬ್ಸ್, ಇದೊಂದು ಒನ್ ಆಫ್ ದ ರೀಸನ್. ಏನಂದರೆ ಈಗ ಮಂತ್ಲಿ ಒಂದು ಎಗ್ ರಿಲೀಸ್ ಆಗುತ್ತೆ ಫೀಮೇಲ್ಸಲ್ಲಿ. ಆ ಎಗ್ ಪಾಸ್ ಆಗೋ ಒಂದು ವೇ ಇರುತ್ತೆ, ಅದನ್ನು ನಾವು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಮೆಜಾರಿಟಿ ಆಫ್ ಅವರ್ ಕೇಸಸ್ ವಿಲ್ ಹ್ಯಾವ್ ಬ್ಲಾಕ್ ಟ್ಯೂಬ್ಸ್. ಅದರಲ್ಲಿ ಯೂನಿಲ್ಯಾಟ್ರಲ್ ಆ್ಯಂಡ್ ಬೈಲ್ಯಾಟ್ರಲ್ ಅಂತ ಇರುತ್ತೆ. ಅವೇ ಹೋಗ್ಬೇಕು, ಇಲ್ಲಿಂದ ಸ್ಪರ್ಮ್ಸ್ ಪಾಸ್ ಆಗಿ ಫ್ಯೂಸ್ ಆಗಬೇಕು. ಬಟ್ ಇಲ್ಲಿ ವೇನೇ ಬ್ಲಾಕ್ ಆಗಿಬಿಟ್ಟಿರುತ್ತೆ ಹುಡುಗಿಯರಿಗೆ. ಅದು ಪಾಪ ಅದು ಅವ್ರ ತಪ್ಪಲ್ಲ ಅದು. ಸೊ ಆ ಥರ ಕಂಡೀಷನ್ಸಲ್ಲೂ ಅಷ್ಟೇ, ಅದು ಆಗೇ ಇಲ್ಲ ಅಂದರೆ ಫಸ್ಟ್ ಗೋ, ಇವೆಲ್ಲ ಬೇಸಿಕ್ ಸ್ಕ್ಯಾನ್ಸ್ ಮಾಡ್ತಾರೆ, ಏನು ಭಯ ಪಡೋ ಅಂಥದ್ದಿಲ್ಲ. ಥರ ಬೇಸಿಕ್ ಸ್ಕ್ಯಾನ್ಸ್ ಮಾಡ್ತಾರೆ, ಆಮೇಲೆ ಅವರೇ ಹೇಳ್ತಾರೆ ಏನೇನು ಮೆಡಿಕೇಷನ್ನು, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ಈಗ ಅವೆಲ್ಲ ಮಿನಿಮಲ್ ಆಗಿದೆ, ಏನಂತ ಭಯ ಪಡೋದೇನಿಲ್ಲ. ಹುಟ್ಟೋ ಪಾಪುಗಳಿಗೂ ಏನು ಭಯ ಪಡೋ ಅಂಥದ್ದು ಏನಿಲ್ಲ ಸರ್, ಎವ್ರಿಥಿಂಗ್ ಇಸ್ ಡನ್. ಸ್ಟ್ರೆಸ್ ಅನ್ನೋದು ಇನ್ಫರ್ಟಿಲಿಟಿಗೆ ಎಷ್ಟು ಕಾರಣ ಆಗುತ್ತೆ? ಮೆಜಾರಿಟಿ ಸರ್ ಸ್ಟ್ರೆಸ್ ಅನ್ನೋದು ಹೇಳ್ದಲ್ಲ ಸರ್, ಮತ್ತೆ ಅದು ಒನ್ ಆಫ್ ದ ಬೇಸಿಕ್ ರೀಸನ್ಸ್ ಆಫ್ ಒಬೆಸಿಟಿ ವಾಟ್ ಎವರ್. ಸ್ಟ್ರೆಸ್ ಅನ್ನೋದು ಹೆಂಗೆ ಅಂದರೆ, ಒಂದ್ಸತಿ ನಮ್ಮ ಬ್ರೈನ್ ಹೈಪೋಥಾಲಮಸ್ ಪಿಟ್ಯೂಟರಿಲಿ ಏನಾಗುತ್ತೆ, ಸ್ಟ್ರೆಸ್ ಕಾಸಸ್ ರಿಲೀಸ್ ಆಫ್ ಕಾರ್ಟಿಸಾಲ್ ಲೆವೆಲ್ಸ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್. ಅದು ಒಂದ್ಸತಿ ಸ್ಟ್ರೆಸ್ ಸ್ಟಾರ್ಟ್ ಆದರೆ ಪ್ರತಿಯೊಂದೂ ಎಲ್ಲ ಹಾರ್ಮೋನಲ್ ಫಂಕ್ಷನ್ ಡಿಸ್ಟರ್ಬ್ ಆಗುತ್ತೆ. ಸೇಮ್ ನಾನು ಜಸ್ಟ್ ಅವರು ಮಕ್ಳು ಆಗ್ತಿಲ್ಲ ಅನ್ನೋದ್ರೆ ಹೇಳ್ತಿಲ್ಲ, ಇವತ್ತು IUI ಮಾಡಿಸ್ಕೊಂಡಿರ್ತಾರೆ, ಇಲ್ಲ ಇವತ್ತು ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರುತ್ತೆ IVF ಅಲ್ಲೇ, ಅವ್ರ ತಲೆಯಲ್ಲಿ ಅಷ್ಟು ಸ್ಟ್ರೆಸ್ ತುಂಬಿಕೊಂಡಿದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇದೆ. ಹಂಗೆ ಅವ್ರಿಗೆ ಇದು ಮುಂಚೆನೇ ಮಾಡಬೇಕು ಅನ್ನೋದೇನಿಲ್ಲ, ಸ್ಟ್ರೆಸ್ ಅನ್ನೋದು ಅಷ್ಟು ಬ್ಯಾಡ್. ಓಕೆ, ಈಗ IUI ಮಾಡಿಸ್ಕೊಂಡಿರ್ತಾರೆ ಕೆಲವರು, IUI ಮಾಡಿಸ್ಕೊಂಡವಾಗಲೇ ಅವ್ರ ಮುಖ ನೋಡಿ ಸ್ಟ್ರೆಸ್ ಆಗೋಗ್ಬಿಟ್ಟು. ನಾನು ಎಷ್ಟೋ ಪೇಷಂಟ್ಸ್ಗೆ ಫಸ್ಟ್ ಹೇಳಿದ್ನಲ್ಲ, ಇದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ,
ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಫಸ್ಟೇನೆ ಆ ಪಾಸಿಟಿವಿಟಿನ ಎಕ್ಸೆಪ್ಟ್ ಮಾಡೋದು ಕಲಿಬೇಕು ಎಲ್ಲರೂ. ಫಸ್ಟೇ ಏನಾಗೋಗ್ಬಿಡುತ್ತೋ ಆ ಭಯ, ಏನು ಪೇನ್ ಆಗೋಗ್ಬಿಡುತ್ತೋ ಏನೂ ಆಗಲ್ಲ. ಏನಿಗೆ ಆಗ್ತಿದ್ಯಾ ಏನೋ ಒಳ್ಳೇದೇ ಆಗುತ್ತೆ ನಮಗೆ ಅಂದ್ಕೊಂಡು ಆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿದ್ದರೆ ಆಗುತ್ತೆ. ಸ್ಟ್ರೆಸ್ ಅನ್ನೋದು ಈಸ್ ನಾಟ್ ಆನ್ ಸೊಲ್ಯೂಷನ್ ಫಾರ್ ಎನಿಥಿಂಗ್. ಇವಾಗ ನಾವು ಲೀಡ್ ಮಾಡ್ತಿರುವಂತಹ ಲೈಫ್ ಸ್ಟೈಲ್ ಏನಿದ್ರು ನೀವೇ ಹೇಳ್ತೀವಿ ಸ್ಟ್ರೆಸ್ ಅಂತ ಬಿಟ್ಟು, ಆ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೊಂಡಾಗ ಈ ಫರ್ಟಿಲಿಟಿಯನ್ನು ಕಂಟ್ರೋಲ್ ಮಾಡಬಹುದಾ ಅಂತ? 100% ಸರ್. ಅಟ್ಲೀಸ್ಟ್ 99% ಅಂತೂ ಪಕ್ಕಾ ಮಾಡ್ಬೋದು. ಈಗ ನ್ಯಾಚುರಲಿ ಕೆಪಾಸಿಟಿ ಇರೋರಿಗೆ, ಈಗ ಯಂಗ್ ಏಜ್ ಪೀಪಲ್ಸ್, ಈಗ ಮೆಜಾರಿಟಿ ನಾನು ನೋಡೋ ಪೇಷಂಟ್ಸ್, ನನ್ನ ಹತ್ರ ಬರೋ ಪೇಷಂಟ್ಸ್ ಎಲ್ಲರೂ IT ಕಪಲ್ಸ್, ಆಲ್ಮೋಸ್ಟ್ IT. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ, ಈ ಇಂಜಿನಿಯರಿಂಗ್ ಬ್ಯಾಕಪ್ ಏರಿಯಾಸ್ ಎಲ್ಲಿರುತ್ತೋ ಅಲ್ಲಿ IVF ಸೆಂಟರ್ಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಅಲ್ಲಿ ಏನಾಗುತ್ತೆ, ಈಗ ಅರ್ಲಿ ಏಜ್ ಅವ್ರು ಏನು ಮಾಡ್ತಾರೆ, ಲೈಫ್ ಸ್ಟೈಲ್ ಹೆಂಗೆ ಅಂದರೆ ಪ್ರಾಪರ್ 7 to 8 hours ಸ್ಲೀಪ್ ಮಾಡಲ್ಲ. ಯಾವಾಗಂದರೆ ಆಗ ಸ್ಲೀಪು. REM ಹೆಂಗೆ ಡ್ಯಾಮೇಜ್ ಆಗಿರುತ್ತೆ ಅಂದರೆ, ಕೆಲವರು ನೈಟ್ ಶಿಫ್ಟ್ ಇರುತ್ತೆ, ಬೆಳಿಗ್ಗೆಲ್ಲ ಮಲ್ಕೊಂಡಿರ್ತಾರೆ, ಅದೊಂದು ಪ್ರಾಬ್ಲಮ್ಮು. ಒಳ್ಳೆ ಊಟ ತಿನ್ನಲ್ಲ, ಹಾಗೆ ಜಿಮ್ ವರ್ಕೌಟೇ ಮಾಡಲ್ಲ. ವೆಯ್ಟ್ ಟ್ರೈನಿಂಗ್ ಈಸ್ ಮಸ್ಟ್. ವೆಯ್ಟ್ ಟ್ರೈನಿಂಗ್ ಕೊಡೋ ಅಂಥ ನಿಮಗೆ ಬಾಡಿಗೆ ಬ್ಲಡ್ ಫ್ಲೋ ಲೆವೆಲ್ಸ್ ಇನ್ಯಾವುದು ಕೊಡಲ್ಲ. ಸೊ ವೆಯ್ಟ್ ಟ್ರೈನಿಂಗ್ ಈಸ್ ಮಸ್ಟು. ಅದೆಲ್ಲ ಅದೇ ಸರ್. ಈಗ ಹುಡುಗಿರಿಗೂ ಅಷ್ಟೇ, ಒಬೆಸಿಟಿ ಒಂದು ಸ್ಟಾರ್ಟ್ ಆದರೆ ಸಾಕು, PCOD ಸ್ಟಾರ್ಟ್ ಆಗುತ್ತೆ. PCOD ಆದರೆ ನಿಮ್ಗೆ ಎಗ್ಗೆ ರಿಲೀಸ್ ಆಗಲ್ಲ ಹುಡುಗಿರಿಗೆ. ಇಲ್ಲ ಎಗ್ ರಿಲೀಸ್ ಆದರೂ ಎಲ್ಲ ಮೆಚೋರ್ಡ್ ಎಗ್ಸೇ ಆಗಲ್ಲ. ಯಾಕಂದರೆ ಮೆಚೋರ್ಡ್ ಎಗ್ಸ್ ಅಷ್ಟೇ ಫರ್ಟಿಲೈಸೇಷನ್ ಕೆಪಾಸಿಟಿ ಕೊಡೋಕ್ಕಾಗೋದು. ಈ PCOD ಅನ್ನೋದು ಬಂದುಬಿಟ್ರೆ ಎಲ್ಲನೂ ಬ್ಲಾಕ್ ಆಗೋಗುತ್ತೆ. ಒಂದು ಬ್ಲಾಕ್ ಆದರೆ ಅಗೇನ್ ಎಲ್ಲ ಆರ್ಗನ್ಸು ಡಮ್ ಅಂತಾನೆ ಇರುತ್ತೆ. ದಿಸ್ ಇಸ್ ವಾಟ್. ಈಗ ಲೈಫ್ ಸ್ಟೈಲ್ ಒಂದು ಸಿಂಪಲ್ ಚೇಂಜ್ ಎಷ್ಟೋ ಚೇಂಜ್ ಮಾಡಿರೋ ನೋಡಿದ್ದೀನಿ ನಾನು. ಸುಮಾರು ಜನ ಯೂತ್ಸ್ 28-29 ಇಯರ್ಸ್ ಪೇಷಂಟು ನೋಡಿದ್ದೀನಿ, ಲಿಟ್ರಲಿ ಅಳ್ತಿರ್ತಾರೆ ನನ್ನ ಕಣ್ಮುಂದೆ ನಿಂತ್ಕೊಂಡು. ಒಂದೇ ರೀಸನ್, ಈಗ ನನಗೆ 25 ವರ್ಷ, ನನಗೆ ವೆನ್ ದೇ ಸಿ ಮೀ ಅಲ್ಲ, ಅವ್ರು ನನಗಿಂತ ನಾನು 4 ವರ್ಷ ದೊಡ್ಡವ್ರು ಇರ್ತಾರೆ. ಅವ್ರು ಬಂದ್ಬಿಟ್ಟು ನಂದು ಈ ಥರ ಹಿಂಗೆ ಕೇಳ್ತಿರ್ತಾರೆ, ಎಷ್ಟು ಸರ್ ನಿಮ್ದು ಏಜ್ ಅಂತೆಲ್ಲ. ನಾನು ಹಿಂಗೆಲ್ಲ ಹೇಳ್ದಾಗ ಅಷ್ಟರಲ್ಲೆಲ್ಲ ಅವ್ರಿಗೇನೋ ಒಂಥರ ಪಶ್ಚಾತ್ತಾಪ. ಆ ಏಜಲ್ಲಿ ನಾವು ಯೂಸ್ ಮಾಡ್ಕೊಂಡಿಲ್ಲ ನಮ್ಮ ಎನರ್ಜಿನ ಅಂತ ಅವರು. ಆ ಏಜ್ ಹೆಂಗಂದ್ರೆ ಹೆಂಗ್ ಬೇಕೋ ಹಂಗಿದ್ವಿ, ಮನೇಲಿ ಮಾತು ಕೇಳಲಿಲ್ಲ, ಆಳು ಮುಳು ತಿನ್ಕೊಂಡಿದ್ವಿ. ಈಗ ಅವೆಲ್ಲ ಬೇಕು ಅಂದ್ರೂ ಮಾಡಕ್ ನಮ್ಗೆ ಟೈಮ್ ಇಲ್ಲ, ವರ್ಕೌಟ್ ಮಾಡ್ಬೇಕಂತ ಅನ್ಸುತ್ತೆ. ಆಗ ಹೆಂಗಿತ್ತು ಗೊತ್ತಾ ನನ್ನ ಬಾಡಿ ಅಂತಾರೆ. ಆಗ ಹೆಂಗಿದ್ ಬಾಡಿ, ಈಗ ನೋಡ್ರಿ ಮದ್ವೆ ಆಗಿದ್ದೀನಿ, ಕಮಿಟ್ಮೆಂಟ್ಸ್, ರೆಸ್ಪಾನ್ಸಿಬಿಲಿಟಿ, ನನಗೇನು ಆಗ್ತಾ ಇಲ್ಲ, ಈಗ ಇಷ್ಟು ಒದ್ದಾಡ್ತಿದ್ದೀನಿ ಈ ವಯಸ್ಸಿಗೆ ನಾನು. ಆಗ ಹೆಂಗಿದ್ದೆ ಗೊತ್ತಾ, ಅದು ನಂದ್ರು ಅವ್ರಿಗೆ ಅವತ್ತಿಂದು ಪೇನ್ ಅಲ್ಲ, ಹಂಗಿದ್ದೋನ್ ಇವತ್ತು ಹಿಂಗ್ ಮಾಡ್ಕೊಂಬಿಟ್ನಲ್ಲ. ಅದಕ್ಕೆ ಹೇಳೋದು, ನಾನು ಜನಕ್ಕೆ ಹೇಳೋದು ಒಂದೇ, ಆ ಲೆವೆಲ್ ಎನರ್ಜಿ ಇದೆಯಲ್ಲ ಈ ಪರ್ಟಿಕ್ಯುಲರ್ ಏಜಸ್ ಅಲ್ಲಿ, ಯೂಸ್ ಇಟ್ ಪಾಸಿಟಿವ್ಲಿ. ಅದನ್ನ ಯೂಸ್ ಮಾಡ್ಕೊಂಡ್ರೆ ಸರ್ ಲೈಫ್ ಚೆನ್ನಾಗಿರುತ್ತೆ. ಇಷ್ಟನ್ನೇ ಹೇಳ್ತೀನಿ. ಈ IVF ಅನ್ನೋದು 100% ಸಕ್ಸಸ್ ಆಗುತ್ತಾ? ಅಂಡ್ ಹಾಗೇನೆ ಈ ಕೆಲವೊಂದು IVF ಸೈಕಲ್ಗಳಲ್ಲಿ ಫೇಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಯಾಕೆ ಆಗುತ್ತೆ ಅಂಡ್ ಏನಕ್ಕಾಗುತ್ತೆ ಅಂತ? 100% ಸರ್. ಇವತ್ತು ಹೇಳ್ತೀನಿ, ಯಾವುದೇ ಕ್ಲಿನಿಕ್ಸು ನಿಮಗೆ 100% ನಾವು ಸಕ್ಸಸ್ ಮಾಡ್ಕೊಡ್ತೀವಿ ಅಂದ್ರೆ ದಟ್ ಈಸ್ ದ ಸ್ಕ್ಯಾಮ್. ಜಗತ್ತಲ್ಲಿ ಎಲ್ಲೂ 100% IVF ಸಕ್ಸಸ್ ಅನ್ನೋದು ಇಲ್ಲ. ಅಂದರೆ ಕಾಂಟ್ ಗ್ಯಾರಂಟಿ ಸರ್. ಅದೇ ಹೇಳಿದ ಸರ್, IVF ಮ್ಯಾಜಿಕ್ ಅಲ್ಲ, ದಟ್ಸ್ ಜಸ್ಟ್ ಆನ್ ಎಫರ್ಟ್, ಒಂದು ಎಂಡ್ ಆಫ್ ಎ ಟ್ರೀಟ್ಮೆಂಟ್ ಅಷ್ಟೇ. ಅದು ಅದು ಏನಕ್ಕೆ ಕೆಲವ್ರಿಗೆ, ಈಗ ಯೂಶಲಿ IVF ಸಕ್ಸಸ್ ಅನ್ನೋದು ಕಾಣೋದು ಮೆಜಾರಿಟಿ ಆಫ್ ದೆಮ್ ಫಸ್ಟ್ ಸೈಕಲ್ಗೆ ಸಕ್ಸಸ್ ಆಗಲ್ಲ, ಸೆಕೆಂಡ್ ಸೈಕಲ್, ಥರ್ಡ್ ಸೈಕಲ್. ಅದಕ್ಕೆ ನಾವು ಫಸ್ಟೇ ಎಗ್ನ ರಿಲೀಸ್ ತಗೊಂಡಾಗ ಮಲ್ಟಿಪಲ್ ಆಫ್ ದಿ ಎಗ್ಸ್ನ ತಗೊಂಡು ಫ್ರೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಇದೇ ಬ್ಯಾಕಪ್ ಅನ್ನೋದು. ಸೊ ಇಲ್ಲಿ ಫಸ್ಟೇ ಏನಾಗುತ್ತೆ, ದೆರ್ ಆರ್ ಮೆನಿ. ಒಂದು ಸ್ಟ್ರೆಸ್ಸು ಹೇಳಿದ್ನಲ್ಲ, ಸ್ಟ್ರೆಸ್ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಯುಟ್ರಸಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಸರ್. ಕೆಲವರಿಗೆ ಎಂಡೋಮೆಟ್ರಿಯಂ ಥಿಕ್ನೆಸ್ ಅಂತ ಕರಿತೀವಿ. ಒಂದು ಎಗ್ ಇಂಪ್ಲಾಂಟ್ ಆಗಬೇಕಂದ್ರೆ ಒಂದಿಷ್ಟು ಅಮೌಂಟ್ ಆಫ್ ಥಿಕ್ನೆಸ್ ಅಂತ ಇರುತ್ತೆ ಗರ್ಭಕೋಶದಲ್ಲಿ. ಕೆಲವರಿಗೆ ಅದು ಫಾರ್ಮ್ ಆಗಿರಲ್ಲ. ಕೆಲವ್ರಿಗೆ ಏನೇನೋ ಒಂದೊಂದು ಅನಾಟಮಿಕಲ್ ಡಿಫೆಕ್ಟ್ಸ್ ಅನ್ನೋದಿರುತ್ತೆ. ಕೆಲವರಿಗೆ ಬ್ಲಡ್ ಫ್ಲೋ ನೀಟಾಗಿ ಆಗ್ತಿರಲ್ಲ. ದೆರ್ ಆರ್ ಮೆನಿ ಸೆವರಲ್ ರೀಸನ್ಸ್. ಅದರಿಂದ ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಫಸ್ಟ್ ಸೈಕಲಲ್ಲಿ ಅದೆಲ್ಲ ರೆಕ್ಟಿಫೈ ಮಾಡ್ಕೊಂಡಾಗ ಓಕೆ, ನೆಕ್ಸ್ಟು ಅದಕ್ಕೆ ಏನು ನೀಟಾಗಿ ಮಾನಿಟರ್ ಮಾಡಬೇಕು ಅದನ್ನ ಮಾಡ್ಬಿಟ್ಟು ಸೆಕೆಂಡ್ ಟ್ರೈಗೆ ಮತ್ತೆ ಟ್ರೈ ಮಾಡ್ತಾರೆ. ದಿಸ್ ಇಸ್ ವೈ ಮಿಸ್ಕ್ಯಾರೇಜಸ್ ಯೂಶಲಿ ಹ್ಯಾಪನ್ ಇನ್ IVF. ಇದು ಫೇಲ್ ಆಗೋ ಚಾನ್ಸಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.